ನೈಸ್ ಟೋಲ್ ಕಟ್ಬೇಡಿ ಎಂಬ ಎಚ್ಡಿಕೆ ಕರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಯೋಜನೆ ವಿರುದ್ಧ ನಾನೂ ಹೋರಾಟ ಮಾಡಿದ್ದೆ, ಇದೊಂದು ಫ್ರಾಡ್ ಪ್ರಾಜೆಕ್ಟ್ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಆರ್ ಅಶೋಕ್. ರೈತರ ಜಮೀನನ್ನ ಅಕ್ರಮವಾಗಿ ಸರ್ಕಾರ ಕಸಿದುಕೊಂಡಿದೆ. ಆಲ್ರೆಡಿ ಮೈಸೂರು ಟು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಇದೆ. ಎಕ್ಸ್ಪ್ರೆಸ್ ವೇ ಇದ್ದಾಗ ನೈಸ್ ರಸ್ತೆಯ ಅಗತ್ಯ ಇಲ್ಲ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಪ್ರಾರಂಭ ಮಾಡಿದಾಗ ನೈಸ್ ರೋಡಿನ ಶಂಕುಸ್ಥಾಪನೆ ಮಾಡಿದಾಗ ಆ ಶಂಕುಸ್ಥಾಪನೆಯ ಸ್ಥಳ ಉತ್ತರಳ್ಳಿ ಕ್ಷೇತ್ರಕ್ಕೆ ಬರ್ತಾ ಇತ್ತು. ನಾನು MLA ಅವಾಗ. ಹೈಯೆಸ್ಟ್ ಜಮೀನು ಅಕ್ವೈರ್ ಆಗಿರೋದು ಉತ್ತರಳ್ಳಿಯಲ್ಲೇ. ನಾನು MLA ಆಗಿದ್ದೆ. ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದರು. ಅವತ್ತು JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದರು. ನಾನು ಬೈಕಾಟ್ ಮಾಡಿದ್ದೀನಿ. ಆ ಉದ್ಘಾಟನಾ ಕಾರ್ಯಕ್ರಮವನ್ನು ಬೈಕಾಟ್ ಮಾಡಿ DC ಆಫೀಸ್ ಮುಂದೆ ನಾನು ಧರಣಿ ಮಾಡಿದ್ದೀನಿ. ಈ ಪ್ರಾಜೆಕ್ಟು ಕರ್ನಾಟಕದ ವಿರೋಧಿ ಆಗ್ತೈತೆ, ಬೆಂಗಳೂರಿನ ವಿರೋಧಿ ಆಗ್ತೈತೆ, ಇದನ್ನು ಮಾಡಬಾರ್ದು ಅಂತ ಅವತ್ತೇ ನಾನು ವಿರೋಧ ಮಾಡಿದ್ದೀನಿ. ಇವತ್ತು ವಿರೋಧ ಮಾಡ್ತೀನಿ. ನಾನು ಅಧಿವೇಶನದಲ್ಲೂ ನಾನು ಸುಮಾರು 1.5 ಗಂಟೆಗಳ ಕಾಲ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಇದು ಎಷ್ಟು ಫ್ರಾಡು ಅಂತೇಳಿ ನಾನು ಇದೊಂದು ಫ್ರಾಡ್ ಪ್ರಾಜೆಕ್ಟು. ಈಗಂತೂ ಬೆಂಗಳೂರು ಟು ಮೈಸೂರು ಆರಾಮ್ಸೆ 1.5 ಗಂಟೆಯಲ್ಲಿ ಹೊರಟೋಗ್ತೀರಿ. ಈಗ ಇನ್ನೊಂದು ಅವಶ್ಯಕತೆ ಇಲ್ಲೇ ಇಲ್ಲ, ಇನ್ನೊಂದು ರೋಡ್ ಅವಶ್ಯಕತೆ ಇಲ್ಲ. ಅದರಿಂದ ಈ ಪ್ರಾಜೆಕ್ಟೇ ಮಾಡೋದ್ರಿಂದ ಲಕ್ಷಾಂತರ ಎಕರೆ ಜಮೀನು ಲೇಔಟ್ ಮಾಡ್ತಾರೆ. ಬಿರಿ ರೋಡ್ ಮಾಡ್ತಾ ಇಲ್ಲ. ಎಲ್ಲರೂ ತಿಳ್ಕೊಂಬಿಟ್ಟವ್ರೆ ನೈಸ್ ರೋಡು ನೈಸಾಗಿ ಹೋಗ್ಬಿಡುತ್ತೆ ಅಂತ. ನೈಸಾಗಿ ಲೇಔಟ್ಗಳು ಮಾಡ್ತಾರೆ. ಈಗ ಕೇಂದ್ರ ಸರ್ಕಾರನೇ ಆರಾಮ್ಸೆ ರೋಡ್ಗಳು ಮಾಡ್ತಾರೆ. ಈಗ ಬೆಂಗಳೂರು ಅದಕ್ಕೆ 7,000 ಕೋಟಿ ಕೊಟ್ಟಿದ್ದಾರೆ. ಬೆಂಗಳೂರು ಮೈಸೂರು ಇದಕ್ಕೆ ಕೇಂದ್ರ ಸರ್ಕಾರ. ಇದನ್ನ ಯಾಕೆ